ಶ್ರೀ ಅವರು ಈಗ ಕರ್ತೃ ಕರ್ಮ ಅಧಿಕಾರದ 77ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ನವಿ ಪರಿಣಮದಿ ನಾ ಘಿನ್ನದಿ ಉಪಜ್ಜತಿ ನಾ ಪರದವ್ವ ಪಜ್ಜಾ ಎ ನಾಣಿ ಜಾನಂತೋ ವಿಹು ಸಗ ಪರಿಣಾಮಂ ಅನೇಯವಿಹಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ತನ್ನ ಪರಿಣಾಮಗಳನ್ನು ಅನೇಕ ಪ್ರಕಾರದಿಂದ ತಿಳಿಯುತ್ತಲಿದ್ದರೂ ಕೂಡ ನಿಶ್ಚಯದಿಂದ ಪರದ್ರವ್ಯದ ಪರ್ಯಾಯಗಳನ್ನು ಪರಿಣಮಿಸುವುದಿಲ್ಲ, ಗ್ರಹಣವೂ ಮಾಡುವುದಿಲ್ಲ ಮತ್ತು ಉತ್ಪನ್ನವೂ ಮಾಡುವುದಿಲ್ಲ. ಅದರಿಂದ ಪುದ್ಗಲದ ಜೊತೆಗೆ ಕರ್ತೃ ಕರ್ಮ ಭಾವ ಅವನಿಗೆ ಇರುವುದಿಲ್ಲ. ಆಚಾರ್ಯಶ್ರೀಯವರು ಆ ಕರ್ತೃಕರ್ಮ ಅಧಿಕಾರದ 78 ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ನವಿ ಪರಿಣಮದಿ ನಾ ಘಿನ್ನದಿ ಉಪಜ್ಜದಿ ನಾ ಪರಧವ್ವ ಪಜ್ಜಾ ಎ ನಾಣಿ ಜಾಣಂತು ವಿಹು ಪೊಗ್ಗಲ ಕಮ್ಮ ಫಲಮ್ಮಣಂತಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ಅನಂತ ಪುದ್ಗಲ ಕರ್ಮದ ಫಲವನ್ನು ತಿಳಿಯುತ್ತಾ ಪ್ರವೃತ್ತನಾಗುತ್ತಾನೆ. ಆದರೂ ಸಹ ನಿಶ್ಚಯವಾಗಿ ಪರದ್ರವ್ಯದ ಪರ್ಯಾಯದಲ್ಲಿ ಪರಿಣಮನವಾಗುವುದಿಲ್ಲ. ಅದರಿಂದ ಗ್ರಹಣವೂ ಮಾಡುವುದಿಲ್ಲ, ಅದರಿಂದ ಉತ್ಪನ್ನವೂ ಆಗುವುದಿಲ್ಲ. ಹೀಗೆ ಅವುಗಳಲ್ಲಿಯೂ ಕರ್ತೃಕರ್ಮಭಾವ ಇರುವುದಿಲ್ಲ. ಮಯಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 79 ಹೇಳುತ್ತಾರೆ, ಕೇಳಿರಿ. ನವಿ ಪರಿಣಮದಿ ನಾ ಘಿನ್ನದಿ ಉಪಜದಿ ನಾ ಪರದವ್ವ ಪಜ್ಜಾಯೇ ಪೊಗ್ಗಲದವ್ವಂ ಪೀತಃ ಪರಿಣಮದಿ ಸ ಏಹಿಂ ಭಾವೇಹಿಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಪುದ್ಗಲ ದ್ರವ್ಯವೂ ಕೂಡ ಪರದ್ರವ್ಯದ ಪರ್ಯಾಯದಲ್ಲಿ ಅದೇ ಪ್ರಕಾರ ಪರಿಣಮಿಸುವುದಿಲ್ಲ, ಅದನ್ನು ಗ್ರಹಣವೂ ಮಾಡುವುದಿಲ್ಲ, ಉತ್ಪನ್ನವೂ ಆಗುವುದಿಲ್ಲ. ಕಾರಣ ತನ್ನ ಪರಿಣಾಮದ ಜೊತೆಗೇ ಪರಿಣಮನವನ್ನು ಮಾಡುತ್ತಾ ಇರುತ್ತದೆ.